4 ಲೀಟರ್ ನೀರು ಕುಡಿದ್ಬಿಟ್ಟಿದ್ದೀನಿ. ಇದಕ್ಕೆ ಹೋಗ್ಬೇಕು. ಎಲ್ಲಿ ಎಲ್ಲಾರು ಹೋಗ್ಬರು ಈಗ ನೋಡಲ್ಲ ಮರ್ತಕ್ ಹೋಗ್ರು. ಯಾರು ಬೈದ್ರೆ ಸೈಟ್ ಅವರು ಯಾರು ಬಾ ನೀನು ಜೊತೆಲಿ ಹೋಗ ಬಾರಣ. ಸುಮ್ ಹೋಗೋ 2 ನಿಮಿಷಕ್ಕೆ ಏನ್ ಬಾರಣ ಆಯ್ತಾ ಇಲ್ಲ. ಕಿಡ್ನಿ ಸ್ಟೋನ್ ಆಗ್ಬಿಡ್ತದೆ. ಹೋಗೋ ಅದಕ್ಕೆ ಸುಮ್ಗೆ ತಲೆ ತಿನ್ಬಾರ್ದು. ಸುಮ್ಗೆ 2 ನಿಮಿಷ ಬಾರಣ. ಕಿಡ್ನಿ ಸ್ಟೋನ್ ಆಗ್ಬಿಡ್ತದ ಅಂತ ಬಾರಣ. ಸುಮ್ಗೆ ಕಡೆ ಹೋಯ್ತಾರ ಹೋಗ. ಯಾರು ಕೇಳಕ್ ಬರಲ್ಲ ನಿನ್ಗೆ. ಎಲ್ಲಣ ಇಲ್ಲಿ ಹೋಗ. ಇಲ್ಲಿ ಎಲ್ಲಿ ನೀನು ಬಾ. ಸುಮ್ನೆ ತಂದ್ ಕೂತಿದ್ಯಾ. ಹೌದು ಆಯ್ತು ಬಾರಣ. ನೋಡು ಏನೋ ಕೈ ಅಟ್ ಮಾಡ್ಬೇಕು. ಎಡಗೈಲು ಹೋಗ ಬಾರಣ. ಸುಮ್ಗಲ್ಲೇ ನಂದು ಆಯ್ತಾ ಇಲ್ಲ. ಅಲ್ಲಿ ಯಾರು ಬೈತಾರೆ ಅಂತ ಭಯ. ಯಾರು ಬಯಲ್ಲ. ಒಬ್ನೇ ಹೋಗಕ್ ಕೂಡ ಭಯ. ಸುಮ್ ಹೋಗ ಬಾರಣ. ಅಲ್ಲೇ ಯಾಕಣ ಏನಾಗ್ಬಿಡ್ತದಣ್ಣ ಬಂದ್ರೆ ನಿಂಗ್ ಬರಲ್ವೇನಣ್ಣ. ಭೂಮಿ ಮೇಲೆ ಎಲ್ಲಾ ಮನುಷ್ಯರಿಗೂ ಬರ್ತದಣ್ಣ. ಆಯ್ತಾ ಇಲ್ಲ ಅಣ್ಣ. ಅಲ್ಲಿ ಯಾರು ಅಪ್ಪ ಆಯ್ತಾ ಇಲ್ಲ ಅಣ್ಣ. ನೀನ್ ಬತ್ತೀಯಾ ಬಾರಣ. ಅವ್ರು ಒಬ್ರೇ ಸುಮ್ನೆ ಕೂತಿದ್ರಲ್ಲ ಅಂತ ಬಂದ್ ಕೇಳ್ದೆ. ನೀನೆಲ್ಲಿ ಹೋಗ್ಬಿಡ್ತೀಯಾ. ಕೈ ಹಾಕ್ದಿರೋ ಗಾಡಿ ಹೆಂಗ್ ಓಡಿಸ್ಬಿಡ್ತೀಯಾ. ಏನ್ ತಲೆ ತಿನ್ಬೇಡ ಬಾ. 2 ನಿಮಿಷ ಆಯ್ತಾ ಇಲ್ಲ ಬಾರಣ. ಸ್ಟೋನ್ ಆಯ್ತದಂತೆ ಅಣ್ಣ. ಅದ್ ಕಟ್ಕೊಂಡ್ರೆ ಸ್ಟೋನ್ ಆಗ್ಬಿಡ್ತದ. ಬಾ ಅಲ್ಲಿವರೆಗೂ ಮತ್ತೆ ಬಾ. ನೀನು ಮಾಡ್ಬೇಕು. ಎಲ್ಲಿ ಸ್ಟೇಷನ್ ಬೇಡ. ಅಲ್ಲಿವರೆಗೂ ಆಗಲ್ಲ ಬಂದ್ಬಿಡ್ತದೆ. ನಂದು ಅಷ್ಟೇನೆ. ನಂದು ಕ್ಷಣದ ಪ್ರಾಬ್ಲಮ್. ಬಾ ಆಯ್ತಾ ಇಲ್ಲ. ಇಲ್ಲೇ ತಾನೆ ಬಾ. ಇಲ್ಲೇ ತಾನೆ ಬಾ. ಸುಮ್ ಕುಡಿದ್ಬಿಟ್ಟು ಯಾಕೆ ಗಾಡಿ. ಯಾರು ನೀನು? ನಾನು ಬೆಳಗ್ಗೆಯಿಂದ ಸುಮ್ನೆ ಉಟ್ಕೊಂಡ್ ಕೂತಿದ್ದೀನಿ. ನಡಿ ಹೋಗೋಣ. ಮುಂದೆ ಎಲ್ಲಾರು ಹೋಗೋಣ. ಹೇಳು. ಮುಂದೆ ಎಲ್ಲಾರು ಹೋಗೋಣ. ಈಗ ಬೇಡ ನನ್ಗೆ. ಈಗ ತಲೆ ಕೆಡ್ಸ್ಬೇಡ. ನಾನು ಹುಚ್ಚ ಕರಿತಾವ್ ನೋಡಪ್ಪ. ಅಷ್ಟೊತ್ತಿಂದ ಎಷ್ಟು ನಿಮಿಷ ಮಾಡ್ತಾವ್ನೆ. ಅರ್ಜೆಂಟ್ ಆಗ್ಬಿಟ್ಟಾಯ್ತು. ಸುಮ್ನೆ ಇರೋ ಸಮಸ್ಯೆ ನಮ್ಮವೇ 100 ಕೆಲಸ ಇಲ್ದಿರ್ತು. ನಮ್ಗೆ ಟೆನ್ಷನ್. ನಮ್ದು ಸಮಸ್ಯೆ ಇರೋದಕ್ಕೆ ಬಂದಿರೋದು. ಹೋಗ ಸುಮ್ನೆ ಎಲ್ಲಾರು ಕಡ್ದೋದಾಗ. ನಂದು ಸಮಸ್ಯೆ ಇರೋದಕ್ಕೆ ಬಂದಿರೋದು. ಸಮಸ್ಯೆ ನಾವೇನ್ ಮಾಡ್ಬಾ. ಆರಾಮಾಗಿ ಹೋಗಿದ್ದೀನಿ ನಾನು. ಎಲ್ಲಿ ನೋಡಿದ್ರಿ ಇಂಥದ್ದೇ ಅನ್ನಕ್ಕೆ. ಯಾವ ಊರ ನಿಮ್ದು? ನೀನ್ ಎಲ್ಲಿ ನೋಡಿದ್ದೆ ಅಂತ ಕೇಳ್ತಾ ಇರೋದು. ಯಾರೋ ಕಾರಣ ಅರ್ಜೆಂಟ್ ಆಗಿ ಎಲ್ಲಾ ಭೂಮಿ ಮೇಲೆ ಇರೋ ಮನುಷ್ಯರಿಗೂ ಬರ್ತದೆ. ಜೊತೆಲಿ ಬಂದ್ ಸಪೋರ್ಟ್ ಮಾಡ್ಬೇಕು. ನಾನ್ ಕಂಪ್ಲೀಟೇ ಮಾಡಿಲ್ಲ. ಇರೋ ಜೊತೆಲಿ ಬಂದ್ ಸಪರೇಟ್ ಮಾಡ್ಬೇಕು. ಏನೋ ಸಹಾಯ ಮಾಡ್ಬೇಕು. ಅದು ಮನುಷ್ಯತ್ವ. ಆಯ್ತಾ. ಅದಕ್ಕೆ ಇವ್ರು ಒಬ್ರೇ ಕೂತಿದ್ರಲ್ಲ ಅಂತ ಬಂದ್ ಕರ್ದೆ. ಭಯ ನನ್ಗೆ. ನೀನೀಗೇನ್ ಬರಲ್ಲ. ಹೋಗ ಸುಮ್ನೆ. ಬೇಡ ಬಿಡು. ನಾನೇ ಕರ್ಕೊಂಡ್ ಹೋಗ್ತೀನಿ. ಒಂದ್ ಕಡೆ ಬತ್ತೀಯಾ. ಅಲ್ಲಿಗೂ ಬರಲ್ಲ. ಬೇಡ ಹೋಗಪ್ಪ. ಅಲ್ಲಿ ಸಿರಿ ಕನ್ನಡ ಕ್ಯಾಮ್ರಾ ಐತೆ. ಇದು ಕಾಮಿಡಿ ಪ್ರೋಗ್ರಾಮ್. ದಯವಿಟ್ಟು ಕ್ಷಮಿಸಿ. ಇದು ತಮಾಷೆಗಾಗಿ, ನಿಮ್ಮನ್ನ ನಗಿಸುವ ಉದ್ದೇಶಕ್ಕಾಗಿ ಅದ್ಭುತವಾದ ಕತೆ ಹೊಂದಿರುವ ರೂಬಿ ಸಿನಿಮಾ ಚಿತ್ರತಂಡದಿಂದ ಈ ಒಂದು ಪ್ರೀತಿಯ ಕಾಣಿಕೆ. ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಪ್ರೀತಿಯ ಕಾಣಿಕೆ. ಮಹಾರಾಜ ಟೆಲಿಕಾಂ ಬ್ಯಾಂಕ್ ಕಾಲೋನಿ ಅವರಿಂದ ಈ ಕಾಣಿಕೆ. ಇದನ್ನು ಸ್ವೀಕರಿಸಬೇಕು. 6 ಕಿಲೋಮೀಟರ್ ಇಂದ ನಡ್ಕೊ ಬಂದ್ಬಿಟ್ಟೆ. ನೀರು ಕುಡಿದ್ಬಿಟ್ಟಿದೀನಿ. 1 4 ಲೀಟರ್. ಹೊಟ್ಟೆನೂ ಹೋಯ್ತೈತೆ. ನನಗೊಂಥರ ಮುಜುಗರ ಒಳಗೆ. ಈಗ ಎಲ್ಲಿ ಹೋಗೋದು? ಎಲ್ಲಿ ಯಾರು ಬೈದ್ರೆ ಅದೇ ಯಾರು ಸೈಟ್ ಅವ್ರು ಬೈದ್ರೆ ಯಾರು ಬೈಬಿಡ್ತಾರ ನಿಮಗೆ? ಯಾರು ಬೈಯಲ್ವಾ? ಯಾರು ಬೈಯಲ್ವೇನಣ್ಣ? ಯಾರು ಬೈಯಲ್ವಾ ಅಂತ ಕೇಳ್ತಾ ಇರೋದು. ಅರ್ಜೆಂಟ್ ಐತಣ್ಣ. ನೀನು ಬಾ ಜೊತೆಲಿ. ನನಗ್ ಧೈರ್ಯ ಇರ್ತದೆ. ಧೈರ್ಯ ಇರ್ತೈತ್ ಬಾರಣ್ಣ. ಏನಣ್ಣ ಇದು ಬರೋ ಜೊತೆಲಿ ಏನಾಯ್ತು? ನಾನು ನೀನು ಗಂಡ್ಸೆ ತಾನೆ. ಬಾರಣ್ಣ. ಏನಕ್ಕೆ ಬಾರಣ್ಣ? ಯಾರು ನೀನಿದ್ರೆ ಧೈರ್ಯ ನನ್ಗೆ. ಬಾ.
ಆಯ್ತು ಇಲ್ಲ ಹೇಳು. ಯಾರು ಬೈದ್ರೆ ಯಾರು ಬೈದ್ರೆ ಅಣ್ಣ, ಯಾರು ಬೈಯಲ್ಲ ಅಂತ ಅವ್ರೆ ಹೇಳಿ. ಇಲ್ಲೆಲ್ಲಾರು ಹೋಗು ಅಂತವ್ರೆ ಅಣ್ಣ. ಯಾಕಣ್ಣ ಅಸಹ್ಯ ಕರಿತ ಬಾಬೋಣ ಅಂತ ಬೇಕು ಅಂತ ಕರಿತಾನಲ್ಲ ಒಟ್ಟಿ ಐಕ ನಿಮಗಲ್ಲ ಅಣ್ಣ ನಾನು ಏನಣ್ಣ ಮುಂದಕ್ಕೆ ಕೆಳಗೆ ನಾನ್ ಕರಿಬಾರ್ದು ಏನಣ್ಣ ಕರ್ದೆ? ಹೆಂಗಸ್ರವ್ರೆ ಅವ್ರ ಮುಂದೆ ಕರಿತಾರ ನನಗೆ ಅಸಹ್ಯ ಆಗೋಯ್ತು. ಅಲ್ಲಿ ಗಾಡಿ ಬಂದೆ ಅದಕ್ಕೆ ನಾನು ಅಲ್ಲಿ ಮುಂದೆ ನಿಂತ್ಕೊ ಮಾಡ್ತೇನೆ. ನಾನು ನಿಮ್ಗೆ ಗೊತ್ತಿರೋಣ ಅಂತ ನಾನು ನಿಮ್ಗೆ ಗೊತ್ತಿರೋಣ ಅನ್ಕೊಂಡೆ ನಾನು. ಮತ್ತೆ ಊಟ ಅಡ್ಸ್ರಿ ಅಲ್ಲಿ ನೀವಾರು ಬನ್ನಿ ಸರ್. ಹೋಗ ದೊಣ್ಣೆಗಿನ ಕೊಡ್ರಿ. ಏರಳ ಈಗ ಬರಲ್ವಾ? ನಾನು ಒಬ್ನೇ ಹೋಗ್ಲಾ? ನನಗೆ ಅವಮಾನನೇ ಆಗೋಯ್ತಣ. ಅಣ್ಣ ಅಣ್ಣ ಅಯ್ಯ ಇಲ್ಲೋಡ ಅಂಗಡಿ ಮುಂದೆ ಅವ್ರು ಕಾಫಿ ಕುಡಿಯಕ್ ಬರ್ಬೇಕು ಅವ್ರ ಇಲ್ಲಿಗೆ. ನೀನೇನು ಮಾಡ್ತಾ ಇಲ್ಲ ಅಂತ ಅವನು. ನನ್ ಕೈಲಿ ಆಯ್ತಾ ಇಲ್ಲ, ನಾನು ಹೋಯ್ತೀನಿ. ಕಳಿಸೋಣ ಯಾರು ಹೋಯ್ತೀರಿ? ನಾನು ಹೋಯ್ತೀನಿ ಹೋಗಿ. ಈ ಪಾರಿಕೆ ತಗೋ ಸಾಕಣ, ಇದೇ ಸಾಕು, ಅದಕ್ಕಿಂತ ಬೇಕು ತಿರ್ಸೋಣ ಅದನ್ನ ಉಲ್ಟಾ. ಬಾ ಉಟ್ ಕಳಿಸ್ತೇವೆ ಅಷ್ಟೇ. ಈಗ ನೀನು ಅದು ಅವ್ನು ನೋಡಿದ್ರೆ ಎಲ್ಲಿ ಯಾವ ಇದಕ್ಕೆ ಹೋಯ್ತೀಯ ನೀನು? ಬಿಡೋಣ. ಅವ್ನು ನೋಡಿದ್ ಯಾವ ಇದಕ್ಕೆ ಹೋಯ್ತು ಬಿಡಕಣ. ಸೊ ಕೈ ಒರ್ಸ್ಕೊ, ನೀರು ಕೊಡ್ಲಾ? ಏನಕ್ಕೆ ಹಿಂಗೆ ಮಾಡ್ತಾವ ಗೊತ್ತಾ? ಅಲ್ಲಿ ನೋಡಿ, ಇಲ್ಲಿ ಎದುರುಗಡೆ ಕ್ಯಾಮ್ರಾ. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ಅದ್ಭುತವಾದ ಕತೆ ಹೊಂದಿರುವ ರುಬಿ ಚಿತ್ರತಂಡದಿಂದ ಒಂದು ಪ್ರೀತಿಯ ಕಾಣಿಕೆ ಇದೆ. ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಪ್ರೀತಿಯ ಕಾಣಿಕೆ ಸ್ವೀಕರಿಸಬೇಕು. ಮಹಾರಾಜ ಟೆಲಿಕಾಂ ಬ್ಯಾಂಕ್ ಕಾಲೋನಿ ಅವರಿಂದ ಈ ಒಂದು ಕಾಣಿಕೆ, ಇದನ್ನು ಸ್ವೀಕರಿಸಬೇಕು ತಾವು. ಯಾರು ಹೋದ್ರನಕ್ಕ? ಡಾಕ್ಟ್ರು ಯಾರು ಹೋಗಿಲ್ಲ? ಡಾಕ್ಟ್ರು ಗೌರ್ಮೆಂಟ್ ಅವ್ರು ಯಾರು ಹೋಗಿಲ್ವಾ? ಅಯ್ಯೋ, ಕತ್ತೆ ಕಾಯಿಲೆ ಶುರು ಆಗೈತಿ ಈಗ ಭಾರತ ದೇಶದಲ್ಲಿ. ಕತ್ತೆ ಕಾಯಿಲೆ ಕರೋನಾ ಬಂದಿತ್ತಲ್ಲ, ಹಂಗೆ ಕತ್ತೆ ಕಾಯಿಲೆ ಶುರು ಆಗೈತೆ. ಗೌರ್ಮೆಂಟ್ ಇಂದ 25,000 ರೂಪಾಯಿ ಕೊಡ್ತಾವ್ರೆ ಕತ್ತೆ ಕಾಯಿಲೆ ಬಂದಿರೋರ್ಗೆ. ಇಲ್ಲಿರೋರು ಈ ಕಡೆ ಕತ್ತೆ ಕೂಗ್ದಂಗ್ ಕೂಗಿ ದುಡ್ಡು ಇಸ್ಕೊತಾವ್ರೆ ಎಲ್ಲಾರು. ನಾವು ಹಂಗೆ ಮಾಡಿ ಇಸ್ಕೊತಾ ಇದೀವಿ. ನಮ್ ಚಿಕ್ಕಮ್ಮನ್ಗೆ ವಯಸ್ಸಾಗೈತೆ, ಕತ್ತೆ ಕೂಗ್ದಂಗ್ ಕೂಗ್ಲು ಅಲ್ಲೇ ಸ್ಪಾಟ್ ಅಲ್ಲಿ ದುಡ್ಡು ಕೊಟ್ಬಿಟ್ಟು ಹೋಯ್ತಾವ್ರೆ. ಸುಮ್ನೆ ಕತ್ತೆ ಕಾಯಿಲೆ ಅನ್ಬೇಕು. ಗೌರ್ಮೆಂಟ್ ದುಡ್ಡು, ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ಯಾಕೆ ಬಿಡ್ಬೇಕು ಅಲ್ವಾ? ಹಂಗೆ ಮಾಡ್ಬೇಕು. ಇನ್ನೇನ್ ಮಾಡ್ತೀಯ? ಈಗಿನ ಕಾಲ ಸರಿ ಇಲ್ಲ. ಈಗ ನೆಟ್ ದಾರಿ ಒಳಗೆ ಹೋಗಿ ನೀನು ಆಗ್ತದ ನೋಡು. ಅದಕ್ಕೆ ನಾನು ಓಡ್ ಬಂದೆ ಅಲ್ಲಿಂದ. ಕತ್ತೆ ಕಾಯಿಲೆ ಅಂದ್ರೆ ಹೆಂಗ್ ಗೊತ್ತಾ ಇರುತ್ತೆ? ನೋಡು ಹಿಂಗ್ ಮಾಡ್ತಾರೆ, ಮಾಡ್ಬೇಕು ಅಂದ್ರೆ ಅದೇ ಕತ್ತೆ ಕಾಯಿಲೆ. ಮೆಡಿಸನ್ ಕೊಟ್ರಪ್ಪ? ನಿಮ್ಗೆ ಕೊಟ್ರ ಮೆಡಿಸನ್? ಕೂತ್ಕೊಳ್ಳಿ. ನಮ್ಮ ಇವ್ರು ಸರ್, ಅಮ್ಮ ನಮ್ಮ ಅವ್ರಾ? ಇಲ್ಲೆಲ್ಲ ತುಂಬಾ ಜನಕ್ಕೆ ಬಂದ್ಬಿಟ್ಟಿದೆ ಸರ್. ಏನ್ ಗೌರ್ಮೆಂಟ್ ಇಂದ ಒಂದು ಹೆಲ್ಪ್ ಇಲ್ಲ, ಏನಿಲ್ಲ ಸರ್. ನಮ್ಗೆ ಬೇಜಾರಾಗ್ಬಿಟ್ಟಿದೆ ನಮ್ಗೆ. ನಾವು ಬಡವ್ರು ಸರ್, ಎಲ್ಲಿಂದ ಟ್ರೀಟ್ಮೆಂಟ್ ತೊಳ್ಕೋನ? ಎಷ್ಟು ದಿನ ಆಯ್ತಪ್ಪ ಬಂದ್ ನಿನಗೆ? ವಾರ ಆಯ್ತು ಸರ್. ಕಾಸು ಕೊಟ್ರ ನಮ್ ಕಡೆಯಿಂದ? 25,000 ಕೊಡ್ತಾ ಇದಾರೆ. ಕೊಟ್ಟಿಲ್ಲ. ಬಂದಿರೋ ನಿಮ್ಗೇನು? ಇಲ್ಲ ಸರ್, ಬಂದಿಲ್ಲ. ಏನು ಬಂದಿಲ್ಲ. ನಿಮಗ್ ಕೊಟ್ರಮ್ಮ 25,000 ಕೊಡ್ತಾರೆ. ಆಧಾರ್ ಕಾರ್ಡ್ ಎಲ್ಲ ಕೊಟ್ರ? ನೀವು ಕೊಟ್ಟಿದ್ರ? ಏನು ಕೇಳ್ತಾ ಇಲ್ಲ. ನಿಂತ್ಕೊಂಡ್ರೆ ಕೇಳ್ಸಲ್ಲ. ಕೂತ್ಕೊಳ್ಳಿ. ಯಾವಾಗಿಂದ ಬಂತಮ್ಮ ನಿಮ್ಗೆ? ಒಂದ್ ವಾರ ಆಯ್ತು. ನನಗ್ ಒಂದ್ ವಾರ ಆಯ್ತು ಸರ್. ನಿಮ್ಗೆ ಒಂದ್ ವಾರ? ಅಮ್ಮ ದೊಡ್ಡ ಅಮ್ಮ ಹೇಳು. ಒಂದು ವಾರ. ನಿಮ್ಗಮ್ಮ? 5 ದಿನ ಆಯ್ತು ಸರ್. ಅದು ರಾತ್ರಿ ಮಲ್ಕೊಂಡಾಗ ಊಟ ಒಂದ್ ತುತ್ತು ತಿನ್ನಕ್ ಆಗ್ತಾ ಇಲ್ಲ ಸರ್. ಆಗಲ್ಲಪ್ಪ. ಕಚ್ಚಿದ್ದ ನಿನ್ಗೆ? ಒದ್ದಿದ್ದ ಸರ್? ಅದು ಅದ್ರ ವಾಸನೆಗೆ ಇದಾಗಿದ್ದು ಸರ್. ವಾಸನೆಗಾಗಿದೆ. ಮನೆ ಎದುರುಗಡೆ ಓಡಾಡ್ತಾ ಇದ್ದು. ಜಾಸ್ತಿ ಓಡಾಡ್ತಾವ ಇಲ್ಲಿ? ಯಾರು ಬರಲ್ಲ, ಗೌರ್ಮೆಂಟ್ ಯಾರು ಬರಲ್ಲ ಇಲ್ಲಿ? ನಿಮ್ಗೆ ಯಾವ ತರ ಸೌಂಡ್ ಬರುತ್ತೆ ಆತರ ಬಂದಾಗ? ಯಾವ ತರ ತೋರ್ಸಿ ಜೋರಾಗಿ ಹೇಳಿ, ಕ್ಯಾಚ್ ಆಗ್ಬೇಕು ಅವ್ರಿಗೆ. ಒಬ್ಬೊಬ್ರೆ ಮಾಡಿ ಹೇಳಿ. ಯಾವ ಬೆಳಿಗ್ಗೆಯಿಂದ ಎಸತಿ ಅನ್ಸುತ್ತದಾರ? 4-5 ಕಿತ. ನಮ್ಮ ಅಮ್ಮಗೂ ಸೇಮ್ ಪ್ರಾಬ್ಲಮ್ ಸರ್. ನಿಮ್ಗೂ ಸೇಮ್ ಅಮ್ಮ? ಹೋಗೋಣ. ನಿಮ್ಗೆ ಅನಿಸ್ತಮ್ಮ? ಹೇಳಿ. ಅದೇ ಹೆಂಗ್ ಬರುತ್ತೆ? ಯಾವ ತರ ಬರುತ್ತೆ? ಒಬ್ರು ನಿಮ್ಗೆ ಆಯ್ತು, ನಿಮ್ಗೆ ಯಾವ ತರ ಬರುತ್ತೆ ಹೇಳಿ ಸರ್? ಅದು ಯಾಕೆ ಒಂದು 3 ಜನಕ್ಕೆ 75,000 ತಗೊಂಬನ್ನಿ. ಕ್ಯಾಶ್ ನಿಮ್ದು ಇದಮ್ಮ? ಕ್ಯಾಶ್ ಕೊಟ್ರದ ಚೆಕ್ ಕೊಡ್ಸದ? ನಿಮ್ಗೆ ಏನ್ ಮಾಡೋದು? ಕ್ಯಾಶ್
ಕ್ಯಾಶ್ ಕೊಟ್ಬಿಡ್ದ 3 ಜನಕ್ಕೆ ತಗೊಂಬನೆ 3 ಜನ ಬಂದಿರೋದು ಇಲ್ಲಿ ಅದೇ ಚೆಕ್ ಮಾಡ್ತಾರೆ ಸರ್ ಫಸ್ಟ್. ಫ್ಯಾಮಿಲಿ ಎಲ್ಲ ಸೇರ್ಸ್ ಬಂದಿದೆ. 1 ನಿಮಿಷ ಸೇರ್ಸ್ ಬಂದಿದೆ. ಅಮ್ಮ ಹೇಳಿಮ್ಮ ಹೆಂಗ್ ಬರ್ತಿ ಜೋರ ಹೇಳಿ. ಕೊರಕೆ ಒಂಥರ ಆಗುತ್ತೆ ನಿಮ್ಗೆ. ನಿಮ್ ಮನೆ ಮುಂದೆ ಎಷ್ಟು ಕತ್ತೆ ಹೋಯ್ತು? ಅದ ಎಷ್ಟು ಅಂದಾಜು? ಕತ್ತೆ ಬಂದಾಗೆಲ್ಲ ಈ ತರ ಆಗತ್ತೆ ನಿಮ್ಗೆ. ಮುಖ ಮುಚ್ಕೊಂಡ್ಬಿಡ್ತೀರಲ್ಲ ನೀವು. ಕತ್ತೆ ಬಂದಾಗೆಲ್ಲ ಈ ತರ ಮುಚ್ಕೊಂಡ್ಬಿಡ್ತೀರಾ. ಒಳ್ಳೇದು, ಅವಾಗ ಸ್ಮೆಲ್ ಬರಲ್ಲ ನಿಮ್ಗೆ. ಆ ಕಾಲು ಸರ್ ನಮ್ಮ ಅಜ್ಜಿ ಇದ್ದಕ್ಕಿದ್ದಂಗೆ ರಾತ್ರಿ ಎದ್ಬಿಟ್ಟು ನಮ್ ತಾತ ನಿಂಗೆ ಜಾಡ್ಸ್ ಒದ್ಬಿಟ್ರು. ಹೌದಾ? ಹಂಗೆಲ್ಲ ಆಗ್ತಿದ್ಯಾ? ಹೆಂಗ್ ಮಾಡಿದ್ರೆ ತೋರ್ಸಿ. ಹೆಂಗ್ ಓದ್ರಿ? ಬೇಡವಾ? ಸುಮ್ನೆ ಹಂಗೆ ಓದಿರಿ. ಇಲ್ಲಿ ಬಂದ್ರಿ, ಇಲ್ಲಿ ಮುಂದೆ ಬನ್ರಿ. ಹಿಂಗಲ್ಲ, ಹಿಂಗೆ ಕತ್ತೆದ್ ಹಿಂಗ ಆಗುತ್ತೆ ಸರ್ ಈ ತರ. ನೋಡಿ ಅನ್ಸುತ್ತೆ. ತೋರ್ಸ 2 ಸಲ ತೋರ್ಸಜ್ಜ ಸರಿಯಾಗಿ. ದಿನಕ್ಕೆ ಎಸತಿ ಆಗತ್ತೆ ತರ ಕರೆಕ್ಟ್ ತೋರ್ಸಿ. ಕಾಣಿಸ್ಬೇಕಲ್ಲ ನನಗೆ. ಫಸ್ಟ್ ರಾತ್ರಿ ನಾನು ಕೂಗ್ತೀನಿ. ರಾತ್ರಿ ಫಸ್ಟ್ ಈ ತರ ಸೌಂಡ್ ಬರುತ್ತೆ ಅಂತೀವಿ. ಆಮೇಲೆ ಕಾಲಿಂಗ್ ಸ್ಟಾರ್ಟ್ ಆಗುತ್ತೆ ಸರ್. ಓಕೆ, ನಿಮ್ಗೆ ಹಂಗೆ ಫ್ರಂಟ್ ಹೆಣ್ಣು ಕತ್ತೆ ಸರ್. ಅದು ಹೆಂಗೆ? ಅದು ಹೆಣ್ಣು ಕತ್ತೆ ಮುಂದೆಯಿಂದ ಒದಿಯುತ್ತೆ. ಇದೇನ್ ಗೊತ್ತಾ? ನಾವು ಕಾಸು ಕೊಡ್ತೀವಲ್ಲ, ಅವ್ರು ಕಳಿಸ್ಬೇಕು. ಕಾಲ ಸರ್ ನೋಡಿ ಅವ್ರಿಗೆ ತೋರಿಸ್ತಾ ಇದೀನಿ. ಇವ್ರಿಗೂ ಕತ್ತೆ ಕಾಯಿಲೆ ಬಂದಿದೆ. ಓದಿರಮ್ಮ. ಹಂಗೆ ಆಗುತ್ತೆ. ಬಂತಪ್ಪ ಕ್ಯಾಶು? ನಿಮ್ದು ಆಧಾರ್ ಕಾರ್ಡ್ ಎಲ್ಲ ಇದೆಯಮ್ಮ? ಎಲ್ಲ ಇದೆ. ನಾವು ರೆಕಾರ್ಡ್ ಮಾಡಿ ಕಳ್ಸಿಲ್ಲ ಅಂದ್ರೆ ದುಡ್ಡು ನಿಮ್ಗೆ ಕೊಡಲ್ಲ. ಸಮಯ ಪ್ರೂಫ್ ತೋರಿಸ್ಬೇಕು. ಅದೇ ಜೋರಾಗಿ ಕೂಗ್ರಿ. ಇದು ಕತ್ತೆ ಕೂಗ್ದಂಗಿಲ್ಲ. ಕತ್ತೆ ಹೆಂಗ್ ಕೂಗೋದು? ಕತ್ತೆ ಹೆಂಗ್ ಕೂಗುತ್ತಪ್ಪ? ಅಲ್ಲ, ಕಫ ತೆಗಿಬೇಡಮ್ಮ. ಕತ್ತೆ ತರ. ಸರ್ ಕೇಳಿಸ್ತಿದ್ಯಾ? ಹಾ ಸರ್, ಆಯ್ತು ಸರ್. ಇಲ್ಲಿ ಕೇಳಿಸ್ತಿಲ್ಲ. ಅಂಶ ಜ್ವರ ಕೂಗ್ತಾರೆ ಸರ್. ಸಾಕು ನಿಮ್ಗೆ ಸರ್? ಓಹೋ ಹಂಗ್ ಮಾಡ್ಲಾ ಸರ್? ಸರಿ ಸರ್, ಆಯ್ತು. ಓಕೆ ಸರ್, ಆಯ್ತು, ಕೊಟ್ಬಿಡ್ತೀನಿ ಸರ್. ಅದ್ ಹೆಂಗ್ ಪಾಸ್ ಆಗುತ್ತೆ ಹಂಗ ಓಡ್ ತೋರ್ಸ್ರಮ್ಮ. ಎಲ್ಲ ಇದೆ ಸರ್, ಇದೆ. ರಾತ್ರಿ ಹೊತ್ತು ಮಲಗಿರ್ತೀನ ಸರ್. ತೋರ್ಸಿ ನೀವು ತೋರ್ಸಿ. ನಿಮ್ಗೂ ಸೌಂಡ್ ಮಾಡ್ಬಿಟ್ಟು ಹೋಗುತ್ತಲ್ಲ ಅಜ್ಜಿ. ನಿಮ್ಗೇನು ಕಾಲು ನೋವು ಬಂತಮ್ಮ? ಫಸ್ಟ್ ನಿಮ್ಗೆ ಕೊಟ್ಬಿಡ್ತೀನಿ. ನೀವು ಹೊಡ್ಬಿಡ್ರಿ. ಸೈನ್ ಮಾಡಕ್ ಬರುತ್ತಾ? ಆ ಕಾಲು ತೋರ್ಸಿ. ಎಷ್ಟು ಉದ್ದ ಆಗಿದೆ ಅದು? ಕೂಗ್ಬಿಟ್ಟು ಆಮೇಲೆ ಕಾಲು ಒದರುತ್ತೀವಿ ಸರ್. ಏನ್ ಕೂಗ್ತಾನೆ ಇಲ್ಲ ಅವರು. ಕೂಗಮ್ಮ. ಅವರು ಏನ್ ಹೇಳ್ತಾರೆ ಗೊತ್ತಾ? ಕತ್ತೆ 20 ಸಾವಿರ ಕೊಟ್ಬಿಡಿ ಅಂತಂದ್ರೆ ಅದಕ್ಕೆ ಮುಂಚೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೇಕಲ್ಲ. ಔಷಧಿ ಹಾಕಿ ಒಂದು ಇಂಜೆಕ್ಷನ್ ಕೊಡಿ ಅಂತಾರೆ. ಇಂಜೆಕ್ಷನ್ ತಗೊಂಡ್ಬಿಡ್ತೀನಿ. ಇಲ್ಲೇ ರೀ, ಇಂಜೆಕ್ಷನ್ ತಗೋಬೇಕು ನೀವೆಲ್ಲ. ಬರ್ತೀನಿ. ಸರ್, ಡಾಕ್ಟರ್ ಸರ್ ಬನ್ನಿ ಇಲ್ಲಿ. ನಮ್ಗೆ ಇಂಜೆಕ್ಷನ್ ಬೇಡ, ಮಾತ್ರೆ ತಗೋತೀವಿ. ದುಡ್ಡು ಕೊಟ್ಬಿಡಿ. ನಾವ್ ಈ ಕಡೆ ಹೋಗ್ತಾ ಇದ್ವಿ. ಅರ್ಜೆಂಟ್ ನಾವು ಮನೆಗೆ ಹೋಗ್ಬೇಕು. ಅದೇ ಕೂಕೊಂಡೇ ಹೋಗ್ತೀವಿ ಸರ್. ಬನ್ನಿ ಬಾಬು. ಕತ್ತದ ಇದು. ಇವಾಗ ಏನಪ್ಪ ಟ್ಯಾಬ್ಲೆಟ್ ಕೊಡಕ್ಕಾಗಲ್ಲ. ಅಲ್ಲ, ಏನಾಗಿದೆ ಗೊತ್ತಮ್ಮ? ಮಾತ್ರೆ ಖಾಲಿ ಆಗಿದೆ. ಇಂಜೆಕ್ಷನ್ ತಗೊಳ್ಳಿ, ಏನಾಗಲ್ಲ. ಅದೇನಿಲ್ಲ, 1-2 ಅವರ್ ಚಕ್ಕರ್ ಬರುತ್ತೆ ಅಷ್ಟೇ. ಆಮೇಲೆ ಆರಾಮಾಗುತ್ತೆ. ಮಾತ್ರೆ ಖಾಲಿ ಆಗೈತಲ್ಲ, ಅಲ್ಲೇ ತಗೋತೀರಾ? ಅದ್ ತಗೊಂಡ್ ಬಂದ್ಮೇಲೆ ಒಂದ್ ರೆಸಿಪ್ಟ್ ಕೊಡ್ತಾರೆ. ಅದ್ ತಗೊಂಬಂದ್ ಕೊಡಿ, ಅವಾಗ ಕಾಸು ಕೊಡ್ತೀನಿ. ಆಯ್ತಾ? ಒಳಗೆ ಕ್ಯಾಮ್ರಾ ಐತೆ. ಇದು ಕುರಿಗಳ ಸ್ವಾಮಿ ಕುರಿಗಳಂತ ಕಾಮಿಡಿ ಪ್ರೋಗ್ರಾಮ್. ದಯವಿಟ್ಟು ಕ್ಷಮಿಸಿ. ಇದು ತಮಾಷೆಗಾಗಿ, ನಿಮ್ಮನ್ನ ನಗ್ಸೋ ಉದ್ದೇಶಕ್ಕಾಗಿ ಅದ್ಭುತವಾದ ಕತೆ ಹೊಂದಿರುವ ರೂಬಿ ಸಿನಿಮಾ ಚಿತ್ರತಂಡದಿಂದ ಈ ಪ್ರೀತಿಯ ಕಾಣಿಕೆ ಅಮ್ಮನಿಗೆ ಸ್ವೀಕರಿಸಬೇಕು. ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಒಂದು ಕಾಣಿಕೆ ಇದನ್ನು ಸ್ವೀಕರಿಸಬೇಕು. ಮಹಾರಾಜ ಟೆಲಿಕಾಂ ಬ್ಯಾಂಕ್ ಕಾಲೋನಿ ಅವರಿಂದ ಈ ಒಂದು ಕಾಣಿಕೆ ಇದು ತಾವು ಸ್ವೀಕರಿಸಬೇಕು. ಅಮ್ಮ, ಗೌರ್ಮೆಂಟ್ ಇಂದ ದುಡ್ಡು ಕೊಡ್ತಾವ್ರೆ. ಈ ಕಾಯಿಲೆ ಶುರು ಆಗೈತಲ್ಲ, ಕತ್ತೆ ಕಾಯಿಲೆ, ಗೊತ್ತಾ? ನೋಡಿದ್ರ ಟಿವಿಯಲ್ಲಿ? ನೋಡಿಲ್ವಾ? ಸೆಂಟ್ರಲ್ ಗೌರ್ಮೆಂಟ್ ಇಂದ ಬಿಡುಗಡೆ ಆಗಿದೆ. ಬಂದ್ರೆ ಯಾರಾದ್ರೂ ಈ ಕಡೆ ಇಲ್ಲಿ ಹೋದ್ರಂತಲ್ಲ, ಅದಕ್ಕೆ ನಾನು ನೋಡ್ಕೊಂಡ್ ಬಂದೆ. ಎಲ್ಲ ಹುಡುಗರು ಹೋದ್ರು ನೋಡಿ ಲೈನ್ ಆಗಿ ಎಲ್ಲ ಸುಳ್ಳುಗಳು ಹೇಳ್ಕೊಂಡು ಅವ್ರು ದುಡ್ಡು ಇಸ್ಕೊಂಡೋದ್ರಿ. ಈಗ ಹುಡುಗರು ಹೋದ್ರಲ್ಲ ಇಲ್ಲಿ, ಅಲ್ಲಿ ಇಸ್ಕೊಂಡ್ರಿ. ಇವಾಗ ನಾನೇ ನೋಡ್ದೆ ಕಣ್ಣಾರೆ, ಅದಕ್ಕೆ ನಾನು ಓಡ್ ಬಂದೆ ಈ ಕಡೆ. ಬರ್ತಾವ್ರ ಗುರು, ಬರ್ತಾವ್ರ. ಬಂದ ಚೆಕಪ್ ಆಯ್ತಪ್ಪ ನಿಮ್ದು? ಸರ್ ಇಲ್ಲ, ಯಾರು ಬಂದಿಲ್ಲ. ಏನಾಯ್ತಪ್ಪ ನಿನ್ಗೇನಾಗಿತ್ತು? ಕತ್ತೆ ಕಾಯಿಲೆ ಸರ್. ಅದು ಕತ್ತೆ ನೀನ್ ಎಲ್ಲಿ ನೋಡ್ದೆ? ನಿಮ್ ಮನೆ ಹತ್ರ ಇತ್ತ? ಎಲ್ಲಿತ್ತು ಸರ್? ಅದು ಮನೆ ಹತ್ರ ಓಡಾಡ್ತಾ ಇತ್ತು. ಹುಲ್ಲೆಲ್ಲ ತಿನ್ನಕ್ ಬರುತ್ತಲ್ಲ, ನಾವ್ ಅಲ್ಲೇ ಬಟ್ಟೆ ಒಣಾಕ್ತಿವಿ. ಅದು ಏನೋ ಗೊತ್ತಿಲ್ಲ, ಇನ್ಫೆಕ್ಷನ್ ಆಗ್ಬಿಟ್ಟಿದೆ. ನಮ್ ದೊಡ್ಡಪ್ಪ ಅವ್ರು ಸರ್. ಇವ್ರಾ? ಒಟ್ಟಿಗೆ ಇರೋದೆಲ್ಲ ನೀವು? ಎಲ್ಲ ಜೊತೆಗೆ ಇರ್ತೀವಿ ಸರ್. ನಿಮ್ಗೇನಾರ ಇದೆಯಾ ಪ್ರಾಬ್ಲಮ್? ನಿಮ್ಗೇನ್ ಪ್ರಾಬ್ಲಮ್ ಇಲ್ಲ. ಕತ್ತೆ ಕಾಯಿಲೆ ಏನಿಲ್ಲ. ನಿಮ್ ಒಬ್ರದೇ ಅಲ್ಲಪ್ಪ? ಹೌದು ಸರ್. ಚೆಕ್ ಮಾಡ್ಕೊಳ್ಳಿ. 25,000 ರೂಪಾಯಿ
ಕಳ್ಸಿ ಒಬ್ರಿಗೆ ಅಂತ ಇರೋದಿಲ್ಲ, ಕೊಟ್ಬಿಟ್ಟು ಹೋಗ್ತಾರೆ ಮತ್ತೆ ಬೆಂಗಳೂರು ಹೌದೌದು. ಕತ್ತೆ ಕಾಯಿಲೆ ಶುರು ಆಗೈತೆ. 25,000 ರೂಪಾಯಿ ಕೊಡ್ತಾವ್ರೆ ಸೆಂಟ್ರಲ್ ಗೌರ್ಮೆಂಟ್ ಇಂದ. ಎಲ್ರು ರೆಡಿ ತಗೋತಾವ್ರೆ ಕತ್ತೆ ಕಾಯಿಲೆ ಬಂದೈತೆ ಅಂತ. ಫ್ರೀ ದುಡ್ಡು ಬರ್ತೈತಿ, 25,000 ಯಾಕೆ ಬಿಡ್ಬೇಕು? ಆಧಾರ್ ಕಾರ್ಡ್ ಒಂದು ಕಳ್ಸಪ್ಪ. ಹಾ ಕಳಿಸ್ತೀನಿ. ನಿನ್ಗೆ ಅಕೌಂಟ್ ಬೇಕಾ ಕ್ಯಾಶ್? ಕ್ಯಾಶ್ ಬೇಕು ಸರ್. ಕ್ಯಾಶ್ ಬೇಕಾ? ನಮ್ಮ ದೊಡ್ಡಮ್ಮ ಅವರು. ನಿಮ್ಗೂ ತೊಂದ್ರೆ ಇದೆಯಮ್ಮ? ನಿಮ್ಗೂ ತೊಂದ್ರೆ ಇದೆಯಾ? ನಿಮ್ಗೂ ಕತ್ತೆ ಕಾಯಿಲೆ ಇದೆಯಾ? ನಿಮ್ಗೆ ಇದೆಯಾ? ನಾನು ಕೂತಿರ್ತೀನಿ, ರೆಡಿ ಮಾಡಿ ಕರಿಬೇಕಾ? ಎಷ್ಟೊಂದು ರೆಡಿ ಮಾಡಿ ಹೇಳಿ ನನಗೆ. ಸರಿ ಸರ್, ಅಮೌಂಟ್ ತರ್ತೀನಿ. ಆಯ್ತು ಸರ್. ನಾನ್ ನಿಮ್ಗೇನು ಹೇಳೋದು ಅರ್ಥ ಆಗ್ತಾ ಇಲ್ವಾ? ಸೆಂಟ್ರಲ್ ಗೌರ್ಮೆಂಟ್ ಇಂದ ದುಡ್ಡು ಕೊಡ್ತಾವ್ರೆ. ಕತ್ತೆ ಕಾಯಿಲೆ ಬಂದೈತೆ, ಕರೋನಾ ಬಂದಿತ್ತಲ್ಲ, ಕರೋನಾ ಆತರ ಕತ್ತೆ ಕಾಯಿಲೆ ಬಂದೈತೆ. ಹಿಂಗ್ ಮಾಡ್ತಾವ್ರೆ ಜನ ಎಲ್ಲ. ಅದು ದುಡ್ಡು ಕೊಟ್ಬಿಟ್ಟು ಹೋಗ್ಬಿಡ್ತಾರೆ, ಅವ್ರು ವಾಪಸ್ ಬರಲ್ಲ, ಏನಿಲ್ಲ. ಬರ್ತಾ ಮಾಡಕ್ಕೆ ಅದೇ ಮಾಡಿ. ಹಂಗೆ ಸುಮ್ನಿರು. ಡಾಕ್ಟ್ರೆ ಬಂದ್ರು ಸುಮ್ನಿರು. ಬಾಬಾ ಈ ಕಡೆ ಹಿಂಗೆ ಬರುತ್ತಾ? ಕತ್ತೆ ತರ ಬರುತ್ತಾ ಸೌಂಡ್ ನಿನ್ಗೆ? ರಾತ್ರಿ ಸರ್ ಇದ್ದಕ್ಕಿದ್ದಂಗೆ ಊಟ ಮಾಡಿದ್ಮೇಲೆ ಮುದ್ದೆ ಒಂದ್ ತುತ್ತು ತಿಂದೆ, ಅದು ಕತ್ತೆ ತರ ಶುರು ಆಗೋಯ್ತು. ಮುದ್ದೆ ತಿನ್ನಕ್ಕಾಗ್ಲಿಲ್ಲ, ಪಕ್ಕದಲ್ಲಿ ಗಿಡ ಎಲ್ಲ ಬೆಳೆದಿತ್ತಲ್ಲ ಹುಲ್ಲು, ಅದು ತಿಂದೆ ಸರ್. ಪೇಪರ್ ತಿನ್ಬೇಕು ಅನ್ಸುತ್ತಾ? ಆಗಿದೆ ಸರ್. ನಮ್ಮ ದೊಡ್ಡಮ್ಮ ತಿಂದ್ರು ಸರ್ ನೆನ್ನೆ ಪೇಪರ್. ಇಕ್ಕಮ್ಮ ಕೈಲಿ. ಹೆಂಗಮ್ಮ ಕತ್ತೆ ತರ ಹೆಂಗ್ ಕೂಗ್ಬೇಕು ಅನ್ಸುತ್ತೆ ಬೆಳಿಗ್ಗೆ ಹೊತ್ತು? ಕತ್ತೆ ಹೆಸರು 2 ಇಸ್ಕೊಂಬ. 2 ಅಕೌಂಟ್ ಇದೆಯಾ? ಅಕೌಂಟ್ ಹಾಕದ? ಅಕೌಂಟ್ ಇಲ್ಲ ಸರ್. ಕ್ಯಾಶೇ ಬೇಕಾ? ಇನ್ಮೇಲೆ ಕತ್ತೆ ತರ ಓದಿಬೇಕು ಅನ್ಸುತ್ತೆ ಮಲ್ಕೊಂಡು ಇದ್ದಾಗ. ಸರ್ ರಾತ್ರಿ ಇದ್ದಕ್ಕಿದ್ದಂಗೆ ಹೋದಾರ ನಮ್ ತಾತನ್ಗೆ, ನಮ್ ದೊಡ್ಡಪ್ಪನ್ಗೆ. ಈಗ ನೀವ್ ಮಲಗಿದ್ರಲ್ಲ, ಊಟ ಮಾಡಿದ ತಕ್ಷಣ ಜಾಡ್ ಸೋತ್ ಬಿಟ್ಟವ್ರು ಸರ್. ಪಾಪ ಮಂಚದಿಂದ ಕೆಳಗೆ ಬಿದ್ದಾಗ ಅವ್ರಿಗೇನ್ ತೊಂದ್ರೆ ಆಗಿಲ್ವಾ? ಅವ್ರಿಗೇನಾಗಿಲ್ಲ ಸರ್. ಒಟ್ಟೆ ಒದ್ರಿ ಹೆಂಗ್ ಒದ್ರಿ ತೋರಿಸಿ ಒಂದ್ಸತಿ. ಹಿಂದೆಗಡೆ ತೋರಿಸ್ ದೊಡ್ಡಮ್ಮ. ಮಲಗಿದ್ದಾಗ ಒದ್ರಿ ಮುರ್ಸಿ ನೋಡ್ಕೊಳಪ್ಪ. ಬರ್ಕೋ. ಇದು ಕಾಲಿನಲ್ಲಿ ಎತ್ತು ಒದೆಯುವರು 1, ಕಾಲಿನಲ್ಲಿ 2, 3 ಸೌಂಡ್ ಮಾಡ್ತೀರಾ ಅವಾಗ? ಕತ್ತೆ ತರ ಸೌಂಡ್ ಮಾಡ್ತೀರಾ? ಹಂಗೆ ನಡ್ಕೊಂಡ್ ಬನ್ನಿ. ಮುಂದೆ ಬನ್ನಿ. ನೋಡಪ್ಪ, ಅವ್ರಿಗೆ ಏಜ್ ಆಗಿದೆ. ಕ್ಯಾಶ್ ನಿನ್ ಕೈ ಕೊಡ್ತೀನಿ, ನೀನು ಅವ್ರಿಗೆ ಕೊಟ್ಬಿಡು. ಆಯ್ತಮ್ಮ? ಇವ್ನ ಕೈ ಕೊಡ್ಲಾ? ಮಗನ ಇವನು, ಇವನ್ ಕೈ ಕ್ಯಾಶ್ ಕೊಡ್ತೀನಿ. ಆಮೇಲೆ ಕೊಟ್ಟಿಲ್ಲ ಅನ್ಬಾರ್ದು. ಆಮೇಲೆ ಒಂದು ಆಧಾರ್ ಕಾರ್ಡ್ ಕಳ್ಸ್ಬಿಡು ನನಗೆ, ಆಯ್ತಾ? ನಂದು ಕಳ್ಸರ್ ಸಾಕಲ್ಲ ಸರ್? ನಿನ್ ಕಳ್ಸಾಕು. ದೊಡ್ಡಮ್ಮ ಅಲ್ವಾ? ಹೆಂಗ್ ದೊಡ್ಡಮ್ಮನ್ರೆ ಹೆಂಗಾಗ್ಬೇಕು ನೀವು? ನಮ್ಮಮ್ಮ ಅಕ್ಕ ತಂಗಿದ್ದೀರ ಅವ್ರಮ್ಮ ನಿಮ್ಮಮ್ಮ ಅಕ್ಕ ತಂಗಿರ್ ದೊಡ್ಡಮ್ಮ ಆಗ್ಬೇಕು. ಸರಿಮ್ಮ, ಆಯ್ತು. 50,000 ಕೊಡ್ತೀನಿ. 25,000 ನೀವು ತಗೊಳ್ಳಿ. ಮಾಡಿಸ್ಕೊಂಡ್ಬಿಡ್ಲ ಆಧಾರ್ ಕಾರ್ಡ್? ಕಾರಲ್ಲಿ ಹೋಗ್ಬಿಟ್ಟು 50,000 ಎತ್ಕೊಂಬೋಡು. ಓಡ್ ಇವ್ನ ಕೈ ಕೊಟ್ಟಿದ್ದೀರಮ್ಮ, ಇಸ್ಕೋ. ಚೆಕ್ ಮಾಡ್ತೀರಾ? ಫುಲ್ ಚೆಕ್ ಮಾಡ್ಬಿಡಿ. ಎಲ್ಲ ಚೆಕ್ ಆಯ್ತು. 50,000 ಕೊಡ್ತೀನಿ. ಹೆಂಗ್ ಹಂಚ್ಕೋತಿ ಹಂಚ್ಕೋ. ಬಾ. ಸರಿ ಬಾಪ್ಪ ಇಲ್ಲಿ. ಅಮ್ಮ ಇವ್ನ ಕೈ ಕೊಟ್ಟು ಕಳಿಸ್ತೀನಿ, ಇಸ್ಕೊಳ್ಳಿ. ಬರ್ತೀನಿ ರೀ. ಮಗ ತಾನೆ? ನೋಡ್ರಿ, ಫೋನ್ ಪೇ ಮಾಡ್ತಾರೆ ನನಗೆ. ಏನ್ ಗೊತ್ತಾ, ಎಷ್ಟು ಕೊಡ್ತೀಯ ನನಗೆ ಕಮಿಷನ್? ಕೊಡ್ಲಿ ಕೊಡ್ತೀನಿ. ನಿಂಗೆ 5,000 ರೂಪಾಯಿ ಕೊಡ್ತೀನಿ. 20,000 ನಾ ಇಟ್ಕೋತೀನಿ. ಅಷ್ಟೇ ಬೇಕು. ಮತ್ತೆ ನಾನ್ ತಾನೇ ಐಡಿಯಾ ಕೊಟ್ಟಿದ್ದು ಕತ್ತೆ ತರ ಎಲ್ಲ ಮಾಡಕ್ಕೆ. ಸರಿ. ಮತ್ತೆ 10 ಇಟ್ಕೊಳ್ರಿ. 10 40,000 ನಿನ್ಗ? 10 ಇಟ್ಕೊಳ್ರಿ. 10 15,000 ನಿಂಗ? ಓ ಹೋಗಮ್ಮ, ಮೋಸ ಇದು. ಅಷ್ಟಾಗಲ್ಲ ನನಗೆ, ಅಷ್ಟು ಕೊಡಲ್ಲ ನಾನು. ನಾನ್ ತಾನೇ ಐಡಿಯಾ ಕೊಟ್ಟಿದ್ದು. ನಿಮ್ಗೆ 50,000 ರೂಪಾಯಿ ನಿಮ್ಮ ಅಕೌಂಟ್ ಹಾಕಿದಾರಂತೆ. ಹಾಕದ್ರಂತ? ಇದ್ ಮಾಡ್ಕೊಳ್ಳಿ ಆಯ್ತಾ? ನಮ್ ದೊಡ್ಡಮ್ಮನ ಮನೆ ಬಂದಿದ್ದೀನಿ ಈಗ ನಾನು ಊರಿಗೆ. ನಾಳೆ ಇದೇ ಟೈಮ್ಗೆ ಇಲ್ಲಿ ಬಂದ್ಬಿಡು, ನಾಳೆ ಕೊಡ್ತೀನಿ ನಾನು. ಓಕೆ? ನಾಳೆ ಮತ್ತೆ ಹೆಂಗೆ ನಾಳಕ್ಕೆ ನೋಡಿ ಅಣ್ಣ ಇರ್ತೈತಿ. ಆ ಹೆಣ್ಣನ್ಗೆಲ್ಲ ಕೊಡಲ್ಲ ನಾನು. ಅವ್ರು ಒಂದಿದ್ದು ಇಲ್ಲಿ ಹಿಂಗ್ ಮಾಡಿ ಒಂದ್ 50 ರೂಪಾಯಿ ಕೊಟ್ಟಿರ್ತೀನಿ, ಇಟ್ಕೊಂಡ್ರು ಖುಷಿಗೆ. ಮತ್ ನಾ ಇವಾಗ ನೆಕ್ಸ್ಟ್ ಟೈಮ್ ನೋಡೋಣ. ಬೇಡವಾ? ಕೊಡ್ರಿ. ಹೇಗಮ್ಮ? 2,000 ರೂಪಾಯಿ ಕೊಡ್ತೀನಿ ಅಷ್ಟೇ. ಐಡಿಯಾ ಕೊಟ್ಟಿದ್ ನಾನೇ. ಯಾವ್ದು? ಕೊಡ್ತೀನಿ ಹೋಗಮ್ಮ, ನಾನೇ ಐಡಿಯಾ ಕೊಟ್ಟಿದ್ದು. ಹೋಗು, ಐಡಿಯಾ ನಾನೇ ಕೊಟ್ಟಿರೋದು, ಅದಕ್ಕೆ ನಾನು ತಗೋತಾ ಇರೋದು. ಕೊಡಲ್ಲ, ಹೋಗು. ನಾನ್ ತಾನೇ ಐಡಿಯಾ ಕೊಟ್ಟಿದ್ ನಾನೇ. ನೋಡಮ್ಮ, ನಾನೇ ಐಡಿಯಾ ಕೊಟ್ಟಿರೋದು. ಈಗೆಲ್ಲ ದುಡ್ಡು ನಾನು ಕೇಳ್ತಾರ ವಾಪಸ್ಸು. ಇವ್ರಿಗೂ ಐಡಿಯಾ ನಾನೇ ಕೊಡ್ತೀನಿ. ಈಗ ಅವ್ರು 500 ರೂಪಾಯಿ ಕೊಟ್ರೆ ಖುಷಿ ಆಗ್ತಾ ಇಲ್ಬೇಕು ಅವ್ರು? ಏನಮ್ಮ 500 ರೂಪಾಯಿ ತಾನೇ ಕೊಡೋದ್ ಬರೀ? ಹೋಗ್ತೀನಿ ನಾನು, ಹೋಗು. ಈಗ ನಾಳೆ ಬಂದ್ ಕೊಡ್ತೀನಿ ಬಿಡು. ನಮ್ಮ ಅಕೌಂಟ್ ಹಾಕೊಂಡ್ರು ಹಾಕಲ್ಲ ಅಂತೀಯ? ಈಗ ನಿನ್ಗೆ ಐಡಿಯಾ ಕೊಟ್ಟಿದ್ದಾರೆ, ನಿಮ್ಮ ಅಮ್ಮಗೆ ಐಡಿಯಾ ಕೊಟ್ಟಿದ್ದಾರು, ನಾನು ನಿನ್ಗೆ ಐಡಿಯಾ ಕೊಟ್ಟಿದ್ದೆ. ಮಾತಾಡ್ಲಿ. ಏನು ಹೇಳಮ್ಮ? ಅಷ್ಟೆಷ್ಟು ನೀವೇ ಎತ್ಕೊಬಿಟ್ರೆ ಕೊಟ್ರಾ? ಓಕೆ ಸರ್, ಆಯ್ತು. ಥ್ಯಾಂಕ್ ಯು. ಕಮಿಷನ್ ಕೊಟ್ಟಿದ್ದೀರಾ? ಓಕೆ. ಹೇಳ ಏಮ್ಮ. ಏನ್ ಹೇಳಿ? ಅದೇ ಏನ್ ಇವಾಗ? ಅಲ್ಲ ನಮ್ದು ಅಕೌಂಟ್ಗೆ ಹಾಕ್ಬಿಡಿ ದುಡ್ಡೆಲ್ಲ ಕೊಡಲ್ಲ ನಾನು. 500 ರೂಪಾಯಿ ಬೇಕಾ? ತಗೋ, ಕೊಡ್ತೀನಿ. ತಗೋ, ಇಟ್ಕೋ. ಇರ್ಲಿ, ಇಟ್ಕೋ. ಖುಷಿಗೆ ಇಟ್ಕೋ. ಸರಿ, ಬರಲಾ? 50,000 ನೀನ್ ಮಾಡಿಕೊಳ್ಳೋದ?
ಇರ್ಲಿ ಬಿಡು, ಮತ್ತೆ ಐಡಿಯಾ ಕೊಟ್ಟಿದ್ಯಾರು? ಐಡಿಯಾ ಕೊಟ್ಬಿಟ್ರೆ ಅದಕ್ಕೆ 50,000 ಮಾಡಿಕೊಬಿಡ್ತಾರೆ. ಹಾ, ಮತ್ತೆ ಕೂಗಕ್ಕೂ ಬರಲ್ಲ ನಿನಗೆ, ಕತ್ತೆಗೆ ಕೂಗ್ ತೋರ್ಸು, ಕೂಗ್ ತೋರ್ಸು. ಹೋಗಿದ್ ನೀವು ಅಲ್ಲ ಸರಿ ನನ್ ತರ ಅಣ್ಣ, ನಾನ್ ಕಷ್ಟಪಟ್ಟಿದ್ದೀನಿ ನೋಡಿ. ಕೊಡೋದಿಲ್ವಲ್ಲ ಯಪ್ಪ. ಅಯ್ಯೋ 500 ಕೊಟ್ಟಾರಲ್ಲ, ಹೋಗು 500 ಕೊಡ್ತೀನಿ. 50,000 ಇಸ್ಕೊಂಡು 500 ರೂಪಾಯಿ ಕೊಡೋದೆ. ಇಲ್ಲಿ ಮಡಿಕೋ. ಮತ್ತೀಗ ಎಷ್ಟು ಬೇಕು ನಿಂಗೆ? ಅಲ್ಲ ಕನ್ನಡ ಒಂದ್ 10,000 ಕೊಡಿಕಿಲ್ಲ ನಮ್ 50,000 ಇಸ್ಕೊಂಡಲ್ಲ ನೀನು. 10,000 ಬೇಕಾ ನಿಂಗೆ? ಕೊಡ್ತೀನಿ ರಮ್ಮ, ನಾನೇ ನೋಡಿ. ಕ್ಯಾಮ್ರಾ ಐತೆ, ಇದು ಕುರಿಗಳ ಸ್ವಾಮಿ, ಕುರಿಗಳು ಅಂತ ನಿಮ್ಗೆ ಕುರಿ ಮಾಡ್ತಾ ಇದೀವಿ. ಓ, ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ಅದ್ಭುತವಾದ ಕತೆ ಹೊಂದಿರುವ ರೂಬಿ ಸಿನಿಮಾ ಚಿತ್ರತಂಡದಿಂದ ಈ ಪ್ರೀತಿಯ ಕಾಣಿಕೆ ಸ್ವೀಕರಿಸಬೇಕಮ್ಮ. ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಪ್ರೀತಿಯ ಕಾಣಿಕೆ, ಇದನ್ನು ಸ್ವೀಕರಿಸಿ.